ಸುದೀಪ್ ಸರ್ಗೆ ಒಂದು ಸಿನಿಮಾ ಮಾಡ್ಬೇಕಂತ ಇತ್ತಲ್ಲ ಸರ್, ಅದೇನಾದ್ರು ಅದೇನೋ ಕೆಲಸ ನಡೀತಿತ್ತ ಹಿಂಗೆ? ಅಫ್ಕೋರ್ಸ್ ಅದು ಅಂದ್ರೆ ಇಂಡೈರೆಕ್ಟ್ ಆಗಿ ನಾವು ಅದನ್ನ ಮಾತಾಡ್ತಾ ಇದ್ವಿ. ಯಾವುದೇ ರೀತಿನಲ್ಲಿ ಹೆಸರುಗಳು ತಗೊಂಡಿರ್ಲಿಲ್ಲ. ಬಟ್ ನಮ್ಮ ಮಾವಂಗೆ ಏನಂದ್ರೆ ತುಂಬಾ ಅಭಿಮಾನ ಸುದೀಪಣ್ಣನ್ ಕಂಡ್ರೆ. ಹೆಂಗೆ ಅಂದ್ರೆ ಈ ಅಭಿಮಾನ ನಮ್ಮ ಮಾವ ಸುದೀಪಣ್ಣನ ಚಿಕ್ಕ ಹುಡುಗನಿಂದ ನೋಡಿದ್ದಾರೆ. ಅದ್ ಹೆಂಗೆ ಅಂದ್ರೆ ನಮ್ಮ ಮಾವ ಮತ್ತೆ ಸುದೀಪಣ್ಣನ ತಂದೆ ಬಹಳ ಆತ್ಮೀಯ ಗೆಳೆಯರು. ಸೊ ಇವ್ರು ಕನ್ನಡದಲ್ಲಿ IAS ಪಾಸ್ ಆದ್ರು ಅನ್ನೋ ವಿಚಾರ ಗೊತ್ತಾಗಿ ಇವ್ರು ಅಧಿಕಾರಿ ಆಗಿದ್ದಾರೆ ಅಂತ ಗೊತ್ತಾದಾಗ ಸಂಜೀವ್ ಅಪ್ಪಾಜಿ ಇವ್ರನ್ನ ಮನೆಗೆ ಕರೆಸಿ ಊಟ ಮಾಡಿಸಿ ಆ ಥರದೆಲ್ಲ ನಡೆದಿದೆ. ಅದಾದ್ಮೇಲೆ ಗೆಳೆತನ ಬೆಳೆದಿದೆ ಹಂಗೆ. ಸೊ ಯಾವಾಗ್ಲೂ ಕರಿಯೋರಂತೆ ಊಟಕ್ಕೆ, ಅಂದ್ರೆ ನನ್ನ ಮದುವೆ ಮುಂಚೆ ಕರಿಯೋರು ಅಂತೆಲ್ಲ ಗೊತ್ತಿತ್ತು. ಸೊ ಹಾಗಾಗಿ ಸುದೀಪಣ್ಣನ ಚಿಕ್ಕ ವಯಸ್ಸಿಂದ ನೋಡಿದ್ದಾರೆ. ಸೊ ಅವ್ರಿಗೂ ಕೂಡ ಸುದೀಪಣ್ಣನ ಬಗ್ಗೆ ಬಹಳ ಅಪಾರವಾದ ಗೌರವ. ಯಾಕೆ ಅಂದ್ರೆ ತನ್ನ ತಂದೆ ಒಬ್ಬ ಬಿಸ್ನೆಸ್ ಮ್ಯಾನ್ ಆಗಿದ್ರು ಕೂಡ ಯಾವುದೇ ಸಹಾಯ ಪಡೆದಲೆ ಸ್ವಂತ ಕಾಲಿನಲ್ಲಿ ಹೆಂಗೆ ಒಬ್ಬ ಸ್ಟಾರ್ ಆದ ಅನ್ನೋದ್ರ ಬಗ್ಗೆ ಬಹಳ ಹೆಮ್ಮೆ ಪಡ್ತಾ ಇದ್ದಾರೆ ಯಾವಾಗ್ಲೂ. ಅದ್ರ ಜೊತೆಗೆ ಸುದೀಪಣ್ಣನು ಕೂಡ ನಮ್ಮ ಮಾವನಿಗೆ ಕೊಡ್ತಾ ಇದ್ದಂತ ಗೌರವ, ಬಂದಾಗ ಮಾತಾಡ್ಸಿದಂತ ರೀತಿ, ಟೈಗರ್ ಸಿನಿಮಾಗೆ ಪಾಪ ಕೇಳಿದ ತಕ್ಷಣ ಹಾಡು ಹೇಳ್ಕೊಟ್ರು, ಕರೆದ ತಕ್ಷಣ ಪ್ರೀ ರಿಲೀಸ್ ಇವೆಂಟಿಗೆ ಬಂದ್ರು. ಈ ತರ ಏನು ಎಕ್ಸ್ಪೆಕ್ಟೇಷನ್ ಇಲ್ದಲ್ಲ ಶಿವರಾಮ್ ಸರ್ ಅಂತ ಹೇಳುತ್ತೆ. ಅಫ್ಕೋರ್ಸ್ ನಾನು ಇರ್ತಿದ್ದೆ, ಬಟ್ ಸ್ಟಿಲ್ ಶಿವರಾಮ್ ಸರ್ ಅನ್ನೋದಕ್ಕೆ ಸಪ್ರೇಟ್ ರೆಸ್ಪೆಕ್ಟ್ ಇತ್ತು ಸುದೀಪಣ್ಣಂಗೆ. ಸೊ ಹಾಗಾಗಿ ಸುದೀಪಣ್ಣನ್ ಬಹಳ ಇಷ್ಟಪಡೋರು, ಪರ್ಸ್ನಲಿ ತುಂಬಾ ಇಷ್ಟಪಡೋರು. ಸೊ ಅವ್ರಿಗೆ ಒಂದು ಸಿನಿಮಾ ಮಾಡಬೇಕು, ನಾನು ಪ್ರೊಡ್ಯೂಸ್ ಮಾಡಬೇಕು ಅನ್ನೋದು ಇತ್ತು. ಅದನ್ನ ಮಾಡ್ತೀವಿ. ಕತೆ ಗೀತೆ ಮಾಡ್ಕೊಂಡಿದ್ರು ಸರ್ ಡೈರೆಕ್ಟ್ರು ಆ ಥರದ್ದೆಲ್ಲ? ಅದನ್ನ ಇವಾಗ ಹೇಳಿದ್ರೆ ತಪ್ಪಾಗುತ್ತೆ. ಅದನ್ನ ಕಂಪ್ಲೀಟ್ ಆಗಿ ಕಾಂಕ್ರೀಟಿಂಗ್ ಆಗಿ ಪ್ಲಾನ್ ಮಾಡಿಸಿ ನಮ್ಮ ಮಾವಂಗಿದ್ದಂಥ ಆಸೆಗಳು ಏನೇನಿತ್ತು ಅದನ್ನ ನಾವು ಈಡೇರಿಸಲಿಲ್ಲ ಅಂದ್ರೆ ಅವ್ರು ನಮ್ಮ ಹತ್ರ ಆ ಆಸೆಗಳನ್ನ ಕನಸುಗಳನ್ನ ಹಂಚ್ಕೊಂಡಿದ್ದೆ ತಪ್ಪಾಗ್ಬಿಡುತ್ತೆ. ಸೊ ಹಾಗಾಗಿ ನಮ್ಮ ಹತ್ರ ಏನೇನು ಹಂಚ್ಕೊಂಡಿದ್ರು ಅದನ್ನು ಖಂಡಿತವಾಗ್ಲೂ ಮಾಡೇ ಮಾಡ್ತಾರೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.